ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಈ ಒಂದು ವ್ಲಾಗ್ನ ತುಂಬ ದಿನ ಆದಮೇಲೆ ಪೋಸ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಇದು ಬಂದು ನಾನು ಬೇರೆ ಕೆಲಸಕ್ಕೆ ಜಾಯ್ನ್ ಆಗಿರೋಂತಹ ಫಸ್ಟ್ ಡೇ. ಹಾಗಾಗಿನೇ ಸೀರೆ ಉಟ್ಕೊಂಡು ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೆ. ಬಟ್ ನಾನು ಫೋಟೋ ತೆಗ್ದಿದ್ದೀನಿ ಅಂತ ಅಂದ್ಕೊಂಡೆ, ನೋಡಿದ್ರೆ ಅಲ್ಲಿ ಫೋಟೋ ಸರಿಯಾಗಿ ಕ್ಯಾಪ್ಚರ್ ಆಗೇ ಇಲ್ಲ. ಹೋಗಲಿ ಅಂತ ಹೇಳಿ ಆಮೇಲೆ ಒಂದು ಏನು ಫೋಟೋ ಇತ್ತು ಅದನ್ನೇ ಅಪ್ಲೈ ಮಾಡಿದ್ದೀನಿ. ಫಸ್ಟ್ ಡೇ ಆಫ್ ಜಾಯ್ನಿಂಗು ಹೋದ ತಕ್ಷಣ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಹಾಗೆಯೇ ಲೈಬ್ರರಿನಲ್ಲಿ ಸ್ವಲ್ಪ ಹೊತ್ತು ಕೂರಿಸಿದ್ರು. ಆಮೇಲೆ ಆ್ಯಸ್ ಇಟ್ ಈಸ್ ಫಾರ್ಮಾಲಿಟೀಸ್ ಏನಿದೆ ಅದನ್ನು ಮಾಡಿದ್ರು. ಅದಾದಮೇಲೆ ಫಸ್ಟ್ ಡೇನೇ ನನಗೆ ಇಲ್ಲೂ ಕೂಡ ಕ್ರಾಫ್ಟಿಂಗ್ ಸಿಕ್ಕಿತ್ತು. ಆ್ಯಸ್ ಯೂಶ್ವಲ್ ನಾನು ಬೇರೆ ಸ್ಕೂಲಿಗೆ ಜಾಯ್ನ್ ಆಗಿ ಬೇರೆ ಸ್ಕೂಲಿಗೆ ಜಾಯ್ನ್ ಆಗೋಕ್ಕೆ ಬಿಟ್ಟು ಹೋಗುವಾಗ ಅಲ್ಲೂ ತುಂಬಾ ಕ್ರಾಫ್ಟ್ ವರ್ಕ್ಗಳನ್ನ ಮಾಡಿ ನಾನು ಬಂದಿದ್ದೆ. ಇವಾಗ ಇಲ್ಲಿ ಜಾಯ್ನ್ ಆಗೋಕ್ಕೆ ಬಂದಾಗ್ಲೂ ತುಂಬ ಸ್ಕೂಲಿಗೆಲ್ಲ ಮೇಲ್ಗಡೆ ಹ್ಯಾಂಗಿಂಗ್ ಮಾಡೋದಕ್ಕೆ ಅಂತ ಹೇಳಿ ಹ್ಯಾಂಗಿಂಗ್ ಕ್ರಾಫ್ಟ್ಗಳು, ಹಾಗೆ ವಾಲ್ ಕ್ರಾಫ್ಟ್ಗಳು, ಡೋರ್ ಕ್ರಾಫ್ಟು, ಹೀಗೆ ತುಂಬಾ ಕ್ರಾಫ್ಟ್ ವರ್ಕ್ ನಡೀತಾ ಇತ್ತು. ಸೊ ದೊಡ್ಡ ಸ್ಕೂಲ್ ಆಗಿರೋದ್ರಿಂದ ಎಲ್ಲ ಕಡೆ ಹಾಕಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಎಷ್ಟೇ ಜನ ಇದ್ರೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಕೆಲಸ ಇರ್ತಿತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ. ಎನಿವೆ ಎಲ್ಲರೂ ಮಾಡ್ತಾಯಿದ್ರು. ಫಸ್ಟ್ ಡೇ ಅಲ್ವಾ, ನಾನು ಏನೇನು ಆಗುತ್ತೆ ನನಗೆ ಅದನ್ನು ಅವರು ಟ್ರೇಸ್ ಮಾಡಿಕೊಟ್ರು, ಅದನ್ನ ಕಟ್ ಮಾಡಿಕೊಡೋದು ಅಥವಾ ಪೇಸ್ಟ್ ಮಾಡಿಕೊಡೋದು, ಇದೆಲ್ಲ ಮಾಡಿಕೊಂಡು ಫಸ್ಟ್ ಡೇ ಈ ರೀತಿಯಾಗಿ ಕಲರ್ಫುಲ್ ಸೀಲಿಂಗನ್ನು ಬಟರ್ಫ್ಲೈಯಿಂದ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಡೇ. ಜೊತೆಗೆ ನನ್ನ ಫ್ರೆಂಡು ಕೂಡ ಅಲ್ಲೇ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಲೋನ್ಲಿ ಫೀಲ್ ಆಗಲಿಲ್ಲ. ಸೊ ಕಂಫರ್ಟ್ ಫೀಲ್ ಇತ್ತು. ಎಲ್ಲರ ಜೊತೆಗೂ ಮಿಂಗಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆದರೂ ಪರವಾಗಿಲ್ಲ. ಫಸ್ಟ್ ಡೇ ತುಂಬಾ ಒಂಥರ ಲೋನ್ಲಿ ಫೀಲ್ ಅಂತ ಏನೂ ಫೀಲ್ ಆಗಲಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಈ ರೀತಿಯಾಗಿದೆ ನೋಡಿ. ಎಷ್ಟೊಂದು ವೆರೈಟೀಸ್ ಮಾಡಿದರು ಅಂತ ಹೇಳಿದ್ರೆ ಒಂದು ಇವಾಗ ಪೆಂಗ್ವಿನ್ನು ಬೇಕು ಅಂದರೆ ಅದೊಂದು 80 ಪೀಸ್ ಬೇಕಾಗಿರುತ್ತೆ. ಆ ಥರ ಅಷ್ಟು ಪೀಸ್ ಮಾಡಿರೋದು ನಾವು. ಒಂದೊಂದನ್ನು ಪೆಂಗ್ವಿನ್ ಒಂದು 60 ಪೀಸು, ಸ್ಟಾರ್ ಫಿಶ್ ಒಂದು 60 ಪೀಸು, ಆಕ್ಟೋಪಸ್ ಒಂದು 60 ಪೀಸು, ಪೆಂಗ್ವಿನ್ ಮತ್ತು ಇನ್ನೊಂದು ಈ ಥರ ತುಂಬಾ ಮಾಡಿದ್ವಿ. ಸೊ ಅದಾದಮೇಲೆ ಒಂದು 4-5 ದಿನ ಆದಮೇಲೆ ನಂದು ವರ್ಕ್ಶಾಪ್ ಸ್ಟಾರ್ಟ್ ಆಯಿತು. ವರ್ಕ್ಶಾಪಿಗೆ ಬಂದುಬಿಟ್ಟು ಕಮ್ಮನಹಳ್ಳಿಗೆ ಹೋಗಬೇಕಿತ್ತು. ನಾನು ಜಾಯ್ನ್ ಆಗಿರೋ ಸ್ಕೂಲಿಂದ ಮೇನ್ ಬ್ರಾಂಚ್ ಅಂತನೋ ಏನೋ ಗೊತ್ತಿಲ್ಲ, ಕಮ್ಮನಹಳ್ಳಿ ಸ್ಕೂಲ್ಗೆ ಎಲ್ಲ ಸ್ಕೂಲ್ ಬ್ರಾಂಚ್ ಅವರು ಕೂಡ ಅಲ್ಲಿಗೆ ಹೋಗಬೇಕು. ವರ್ಕ್ಶಾಪ್ ನಡೀತಾ ಇರುತ್ತೆ. ಅಂದರೆ ನೆಕ್ಸ್ಟ್ ಇಯರಲ್ಲಿ ಏನೇನೆಲ್ಲ ಇವೆಂಟ್ಸ್ ಇರುತ್ತೆ, ನಾವು ಹೇಗೆ ಟೀಚ್ ಮಾಡಬೇಕು, ಹೇಗೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು, ಹೇಗೆ ವಾರ್ಮಪ್ಸ್ ಮಾಡಿಸ್ಬೇಕು, ಮತ್ತು NEPಲಿ ಏನಿರುತ್ತೆ, NCFಲ್ಲಿ ಏನಿರುತ್ತೆ ಅಂತ ಈ ಥರ ಎಲ್ಲ ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ 5 ಡೇಸು. ಸೊ 22 to 27 ಯಾವುದೇ ಕಾರಣಕ್ಕೂ ರಜೆ ಹಾಕೋಂಗಿಲ್ಲ, ರಜಾ ಕೊಡೋದು ಇಲ್ಲ. ಸೊ ಈ ರೀತಿಯಾಗಿ ನಡೀತಾ ಇತ್ತು. ಸೊ ಎಲ್ಲರೂ ಕೂಡ ನೋಡಿ TLMsನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೇಗೆಲ್ಲ TLMs ಮಾಡ್ಬೋದು ಅನ್ನೋ ಐಡಿಯಾಸ್ ಕೂಡ ಇಲ್ಲೇ ಸಿಕ್ಬಿಡುತ್ತೆ. ಹೇಗೆ ಡೆಮೋ ಕೊಡ್ತಾ ಇರ್ತಾರೆ, ಡೆಮೋ ಹೇಗೆ ಮಾಡಬೇಕು, ಕ್ಲಾಸ್ ಹೇಗೆ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಇಲ್ಲಿ ಸಿಗುತ್ತೆ. ಸೊ ಫಸ್ಟ್ ಡೇ ಇದೊಂಥರ ನನಗೆ ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋಂತಹ ಲಕ್ಕಿ ಡ್ರೆಸ್ ಇದು. ಅದಕ್ಕೆ ಫಸ್ಟ್ ಡೇನೂ ಅದನ್ನೇ ಹಾಕೊಂಡು ಹೋಗೋಣ ಅಂತ ಫೀಲ್ ಆಯಿತು, ಹಾಗಾಗಿ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಈ ರೀತಿಯಾಗಿತ್ತು. ನಾಳೆ ಬಂದುಬಿಟ್ಟು ಬ್ಲೂ ಸ್ಯಾರಿ ಹಾಕ್ಕೊಂಡು ಹೋಗಬೇಕು, ಫಸ್ಟ್ ಡೇ ಆಫ್ ಸ್ಕೂಲು ಅಂತ ಇದೆ. ಸೊ ಅಲ್ಲಿವರೆಗೂ ಮಕ್ಕಳು ಬರ್ತಿರಲ್ವಲ್ಲ ಅಂತ ಹೇಳಿ ಯಾವುದಾದ್ರೂ ಹಾಕ್ಕೊಂಡು ಹೋಗ್ಬೋದಿತ್ತು. ಸೀರೆನೇ ಹಾಕ್ಕೊಂಡು ಹೋಗಬೇಕು ಅಂತಿಲ್ಲ ಸದ್ಯಕ್ಕೆ. ಡ್ರೆಸ್ ಕೂಡ ಡೀಸೆಂಟ್ ಆಗಿರೋ ಡ್ರೆಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ಅಂತ ಪರ್ಮಿಷನ್ ಇದೆ. ಹಾಯ್, ವರ್ಕ್ಶಾಪಿಗೆ ಬಂದಿದ್ದೀವಿ. ಸೆಕೆಂಡ್ ಡೇ ತುಂಬ ಆ್ಯಕ್ಟಿವ್ ಆಗಿದ್ವಿ. ಇವತ್ತೆಲ್ಲ ಇದೆಲ್ಲ ಹೋಗ್ಬಿಟ್ಟಿದ್ದೀವಿ. ನಾಳೆ ಬೂಸ್ಟಪ್ ಆಗ್ತೀವಿ. ಮತ್ತೆ ವೆಲ್ಸಿ ನನಗೆ ಹೇಳಿ ಏನಾದರೂ. ಯಾಕೆ ಏನು ಇಲ್ಲ ಹೇಳೋಕ್ಕಿಂತ ಸ್ಟಾರ್ಟ್ ಆಗಿಲ್ಲ, ಸೆಷನ್ ಆದಮೇಲೆ ಹೇಳ್ತೀವಿ. ಸೊ ಈ ಥರ ಇಬ್ಬರೂ ವಿಡಿಯೋ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಅಂದರೆ 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿರ್ತಾರಲ್ಲ ಆವಾಗ ಮಾಡಿರುವಂತಹ ವಿಡಿಯೋ ಇದು. ಸೊ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಹಾಗಾಗಿ. ಆಮೇಲೆ ಒಬ್ಬರು ರಿಸೋರ್ಸ್ ಪರ್ಸನ್ ಬಂದಿದ್ದರು, ಸತೀಶ್ ಅಂತ ಅನಿಸುತ್ತೆ ಅವ್ರ ಹೆಸರು. ಅವರು ಒಂದಷ್ಟು ಫುಲ್ಲು
ಮೈಕ್ರೋ ಶೆಡ್ಯೂಲ್ಸ್ ಏನಿರುತ್ತೆ, ಮ್ಯಾಕ್ರೋ ಶೆಡ್ಯೂಲ್ಸ್ ಏನಿರುತ್ತೆ, ಇಯರ್ ಪೂರ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಅವರು ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತಿದ್ರು. ಅವ್ರ ಕ್ಲಾಸ್ ಕೂಡ ಅಟೆಂಡ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬರ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 3-4 ದಿನ ಹಂಗೆ ಸೇಮ್ ಆಗಿಬಿಟ್ಟಿದೆ. ನಾವು ಮಾತಾಡ್ಕೊಂಡಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಗ್ರೀನ್ ಹಾಕೊಂಡಾಗ ಗ್ರೀನ್ ಹಾಕೊಂಬಂದಿದ್ದಾರೆ, ನಾನು ಮೆರೂನ್ ಹಾಕೊಂಡಾಗ ಮೆರೂನ್ ಹಾಕೊಂಬಂದಿದ್ರು. ಹಂಗಾಗಿತ್ತು. ಅಲ್ಲಿರೋರು ಏನು ನೀವು ಫ್ರೆಂಡುಗಳು ಇದನ್ನು ಮಾತಾಡ್ಕೊಂಡು ಹಾಕ್ಕೊಂಡು ಬರ್ತೀರಾ ಅಂತ ಕೇಳೋರು. ಸೊ ನನಗೆ ಥ್ರೋಟ್ ಇನ್ನೂ ಸರಿಯಾಗಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಸ್ವಲ್ಪ, ಹಾಗಾಗಿ ಹಿಂಗಾಗ್ತಾಯಿದೆ. ಸೊ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಎಲ್ಲೂ ಕೂಡ ಮೆಮೊರಿ ಇರಲಿ ಅಂತ ಹೇಳಿ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಆಯಿತು, ಥರ್ಡ್ ಡೇ ಆಯಿತು, ಇದು 4th ಡೇ ನಾನು ವಿಡಿಯೋ ಮಾಡ್ತಾ ಇರೋದು. ಪ್ರತಿದಿನವೂ ಕೂಡ ಫೋಟೋ ತಗೊಂಡಿದ್ದೀವಿ. ಆ ಫೋಟೋ ನನಗೆ ರೀಚ್ ಆಗಿಲ್ಲ, ಹಾಗಾಗಿ ಹಾಕಿಲ್ಲ. ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಬ್ಬರು ಸೇಮ್ ಕಲರ್ ಹಾಕ್ಕೊಂಡು ಬಂದಿದ್ವಿ. ಸೊ 4th ಡೇ ಇದು. ಸೊ ಲಾಸ್ಟ್ 5th ಡೇ, ಇದು 5th ಡೇ ಆ್ಯಕ್ಚುಲಿ, ಇದು ಲಾಸ್ಟ್ 5th ಡೇ ಇದು. 4th ಡೇದು ವಿಡಿಯೋ ಮಾಡಿಲ್ಲ. ಇದರ ಮಧ್ಯದಲ್ಲಿ ನನ್ನ ಎಕ್ಸಾಮ್ ಕೂಡ ಇತ್ತು. ವರ್ಕ್ಶಾಪ್ ಮುಗಿಸಿದ ತಕ್ಷಣ ಮೊದಲು ಫಸ್ಟ್ ಎಕ್ಸಾಮ್ ಬರೆದೆ, ಅದಾದಮೇಲೆ ಇದು 2ನೇ ಎಕ್ಸಾಮ್ ಬರೆದಿರೋದು. 3ನೇ ಎಕ್ಸಾಮ್ನ ಡೈರೆಕ್ಟ್ ಆನ್ಲೈನಲ್ಲೇ ತೊಗೊಂಡು ಬರೆದಿರೋದ್ರಿಂದ ಅವರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿತ್ತು ನನ್ನ ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಆಮೇಲೂ ಕೂಡ ಫಸ್ಟ್ ಡೇ ಆದಮೇಲೂ ನಮ್ಮ ಸ್ಕೂಲ್ದು ಏನೇನಿದೆ ಎಲ್ಲವನ್ನು ಒಂದೇ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಸೇರಿದಾಗಿಂದ 15 ಡೇಸ್ವರೆಗೆ ಏನೇನು ನಡೀತು ಎಲ್ಲ ಕೂಡ ಇದೊಂದೇ ವಿಡಿಯೋನಲ್ಲಿ ನಾನು ಚೂಸ್ ಮಾಡಿ ಹಾಕ್ತಾಯಿದ್ದೀನಿ, ಎಲ್ಲ ಒಂದು ಕಡೆನೇ ಇರಲಿ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ಅಸೆಂಬ್ಲಿ. ಎವ್ರಿ ವೀಕಲ್ಲಿ ಒಂದು 3 ಟೈಮ್ಸು ಈ ಥರ ಹೊರಗಡೆ ಔಟ್ಡೋರ್ ಅಸೆಂಬ್ಲಿ ಇರುತ್ತೆ. ಆಮೇಲೆ ಏನಾಗುತ್ತೆ, ಇಂಡೋರ್ ಅಸೆಂಬ್ಲೀಸ್ ಇರುತ್ತೆ. ಇಂಡೋರ್ ಅಸೆಂಬ್ಲೀಸಲ್ಲಿ ಔಟ್ಡೋರಲ್ಲಿ ಏನೇನು ಮಾಡ್ತೀವಿ ಎಲ್ಲ ಕೂಡ ರೆಕಾರ್ಡ್ ಮಾಡಿರ್ತಾರೆ, ಅದನ್ನು ಆನ್ ಮಾಡ್ತಾರೆ, ಅದನ್ನು ಅವ್ರವ್ರ ಕ್ಲಾಸಲ್ಲೇ ಮಾಡಬೇಕು. ಆ ಥರ ಎರಡೂ ಕೂಡ ಮಕ್ಕಳಿಗೆ ಮಾಡ್ತಾರೆ. ಸೊ ಅದು ಒಂದು ಆ್ಯಕ್ಟಿವಿಟಿ. ಸೊ ಫಸ್ಟು ಹೇಗೆ ಮಾಡಬೇಕು ಅಸೆಂಬ್ಲಿನ ಅಂತ ನ್ಯೂ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ಸ್ಟಾರ್ಟಿಂಗು ಟೀಚರ್ಸ್ ಹತ್ರನೇ ಒಂದು 2 ದಿನ ಏನು ಮಾಡ್ತಾರೆ, ವೀಕಲ್ಲಿ ಅಸೆಂಬ್ಲಿನ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಆವಾಗ ನಾವು ಕೂಡ ಒಂದು ವಾರ್ಮಪ್ ಆ್ಯಕ್ಟಿವಿಟೀಸ್ನ ಜಾಯ್ನ್ ಆಗಿದ್ದೆ. ಅದರ ಒಂದು ಝಲಕ್ ನೋಡಿಲ್ಲಿದೆ. ತುಂಬ ಜನ ಕೇಳ್ತಾರೆ, ಮಕ್ಕಳೇ ಬರ್ತಾಯಿಲ್ಲ, ನೀವು ಹೋಗಿ ಏನು ಮಾಡ್ತೀರಾ ಅಂತ. ಸೊ ಇದನ್ನೆಲ್ಲ ಮಾಡಬೇಕಾಗಿರುತ್ತೆ, ಬುಕ್ ಸಗ್ರಿಗೇಷನ್ ಇರುತ್ತೆ, ಪ್ರತಿಯೊಂದು ಕೂಡ ಟೀಚರ್ ರೆಸ್ಪಾನ್ಸಿಬಿಲಿಟೀಸೇ ಆಗಿರುತ್ತೆ. ಸೊ ಮುಂದೆ ಹೋಗ್ತಾ ಮತ್ತೊಂದು ವಿಡಿಯೋನಲ್ಲಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿಗೆ ವಿಡಿಯೋನ ಎಂಡ್ ಮಾಡೋಣ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.